ಬಾಲಿವುಡ್ನ ಖ್ಯಾತ ನಟ ರಿತೇಶ್ ದೇಶ್ಮುಖ್ ಸದ್ಯ ತಮ್ಮ ಬಹುನಿರೀಕ್ಷಿತ ರಾಜ ಶಿವಾಜಿ ಸಿನಿಮಾದ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ದಾರೆ. ಬಿಗ್ ಬಾಸ್ ಮರಾಠಿ ಶೋ ಮೂಲಕ ಇತ್ತೀಚೆಗೆ ಕಿರುತೆರೆಯಲು ಸಖತ್ ಸೌಂಡ್ ಮಾಡಿದ್ದ ರಿತೇಶ್ಗೆ ಸಿನಿಮಾ ರಂಗದ ಜೊತೆಗೆ ದೊಡ್ಡ ರಾಜಕೀಯ ಹಿನ್ನೆಲೆಯೂ ಇದೆ. ಇವರ ತಂದೆ ವಿಲಾಸ್ ರಾವ್ ದೇಶ್ಮುಖ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದರು. ಅಲ್ಲದೆ ರಿತೇಶ್ ಅವರ ಇಬ್ಬರು ಸಹೋದರರು ಕೂಡ ಸದ್ಯ ರಾಜಕೀಯದಲ್ಲೇ ಸಕ್ರಿಯರಾಗಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಸಹೋದರರ ಪರ ಪ್ರಚಾರಕ್ಕೆ ಇಳಿಯುವ ರಿತೇಶ್ ದೇಶ್ಮುಖ್ ಅವರಿಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಜನಬೆಂಬಲವಿದೆ. ಹೀಗಾಗಿ ರಿತೇಶ್ ದೇಶ್ಮುಖ್ ರಾಜಕೀಯಕ್ಕೆ ಬರೋದು ಯಾವಾಗ ಎಂಬ ಪ್ರಶ್ನೆ ಸದಾ ಕೇಳಿ ಬರ್ತಾ ಇರುತ್ತೆ. ಇತ್ತೀಚೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟನಿಗೆ ಮತ್ತೊಮ್ಮೆ ಇದೇ ಪ್ರಶ್ನೆ ಎದುರಾಯಿತು. ಈ ವೇಳೆ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಪ್ರಸ್ತಾಪವೂ ಆಯಿತು. ಅಲ್ಲಿ ಸ್ಟಾರ್ ನಟ ದಳಪತಿ ವಿಜಯ್ ತಮ್ಮದೇ ಆದ ಹೊಸ ಪಕ್ಷವನ್ನ ಕಟ್ಟಿ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಗಳಿಸಿ ನೇರವಾಗಿ ಮುಖ್ಯಮಂತ್ರಿಯಾಗಿದ್ದಾರೆ. ತಮಿಳುನಾಡಿನಲ್ಲಿ ಕಲಾವಿದರು ರಾಜಕೀಯಕ್ಕೆ ಬಂದು ಯಶಸ್ವಿಯಾಗೋದು ಸಾಮಾನ್ಯ. ನಿಮಗೂ ಅಂಥದ್ದೇ ದೊಡ್ಡ ರಾಜಕೀಯ ಹಿನ್ನೆಲೆ ಮತ್ತು ಜನಪ್ರಿಯತೆ ಇದೆ. ತಮಿಳುನಾಡು ರಾಜಕೀಯ ಹಾಗೂ ವಿಜಯ್ ಅವರ ಯಶಸ್ಸನ್ನು ನೋಡಿದ ಮೇಲೆ ನೀವು ಕೂಡ ಒಮ್ಮೆ ಇಂಥ ಪ್ರಯೋಗವನ್ನ ಮಾಡಬಾರ್ದೆ ಅಂಥೇಳಿ ರಿತೇಶ್ ಅವರನ್ನ ಕೇಳಲಾಯಿತು. ಈ ಪ್ರಶ್ನೆಗೆ ರಿತೇಶ್ ದೇಶ್ಮುಖ್ ಅತ್ಯಂತ ಚುರುಕಾಗಿ ಮತ್ತು ಪವರ್ಫುಲ್ ಆಗಿ ಉತ್ತರಿಸಿದ್ದಾರೆ. ನಟ ವಿಜಯ್ ಅವರಿಗೆ ಇರುವ ಜನಪ್ರಿಯತೆ ಹಾಗೂ ಕ್ರೇಜ್ ಏನು ಎಂಬುದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನಾನು ಮಾತ್ರ ಖಂಡಿತವಾಗಿಯೂ ಅಂಥ ಯಾವುದೇ ರಾಜಕೀಯ ಪ್ರಯೋಗಕ್ಕೆ ಕೈ ಹಾಕೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ವೇಳೆ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ಆಗ ನೀವೇ ಒಂದೇ ಕುಟುಂಬದ ಎಷ್ಟು ಜನ ರಾಜಕೀಯಕ್ಕೆ ಬರ್ತೀರಾ ಅಂತ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡಲು ಶುರು ಮಾಡ್ತೀರಿ ಅಂತ ರಿತೇಶ್ ತಮಾಷೆಯಾಗಿ ಟಾಂಗ್ ನೀಡಿದ್ದಾರೆ. ಸದ್ಯ ರಾಜಕೀಯ ಎಂಟ್ರಿ ಮತ್ತು ಕುಟುಂಬ ರಾಜಕಾರಣದ ಕುರಿತು ರಿತೇಶ್ ದೇಶ್ಮುಖ್ ನೀಡಿರುವ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ.